ಇಳಕಲ್ ಸ್ಪಂದನ ಕಾಲೇಜಿನಲ್ಲಿ ವ್ಯಸನ ಮುಕ್ತ ದಿನಾಚರಣೆ. ಇಳಕಲ್ನ ಸ್ಪಂದನ ಕಾಲೇಜಿನಲ್ಲಿ ವ್ಯಸನ ಮುಕ್ತ ದಿನಾಚರಣೆ. ವ್ಯಸನಗಳಿಂದ ದೂರವಿದ್ದು ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕರೆ. ಇಳಕಲ್ ನಗರದ ಪ್ರತಿಷ್ಠಾ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸ್ಪಂದನ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನಲ್ಲಿ ಪರಮಪೂಜ್ಯ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮದಿನಾಚರಣೆಯ ಸವಿನೆನಪಿನಲ್ಲಿ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀ ಅಮರೇಶ್ ಬಿ ಕೌದಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಾಲೇಜಿನ ನಿರ್ದೇಶಕರು ಹಾಗೂ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶ್ರೀ ವೀರೇಶ್ ಡಿ ಬಾಚೇನಹಳ್ಳಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೀರೇಶ್ ಬಾಚೇನಹಳ್ಳಿ ಅವರು, ಯುವಜನತೆ ಮತ್ತು ವಿದ್ಯಾರ್ಥಿಗಳು ಯಾವುದೇ ದುಷ್ಟ ವ್ಯಸನಗಳಿಗೆ ಬಲಿಯಾಗದೆ ಶಿಸ್ತು ಹಾಗೂ ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರಾಚಾರ್ಯ ಶ್ರೀ ಅಮರೇಶ್ ಬಿ ಕೌದಿ ಅವರು ಮಾತನಾಡುತ್ತಾ ಪರಮಪೂಜ್ಯ ಡಾಕ್ಟರ್ ಮಹಾಂತ ಶಿವಯೋಗಿಗಳವರು ನಡೆದು ಬಂದ ಹಾದಿಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು ಮತ್ತು ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ನಿರ್ದೇಶಕರಾದ ಅಮರೇಶ್ ಬಿ ಕೌದಿ ಹಾಗೂ ಕಾಲೇಜಿನ ನಿರ್ದೇಶಕರು ಮತ್ತು ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ವೀರೇಶ್ ಡಿ ಬಾಚೇನಹಳ್ಳಿ ಅವರ ಹುಟ್ಟುಹಬ್ಬದ ಆಚರಣೆಯೂ ಜರುಗಿತು. ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಅವರಿಗೆ ಗೌರವ ಸಲ್ಲಿಸಿ ಶುಭಾಶಯ ಕೋರಿದರು. ಕಾರ್ಯಕ್ರಮದ ಆರಂಭದಲ್ಲಿ ರಾಘವೇಂದ್ರ ಭಜಂತ್ರಿಯವರ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾಯಿತು. ಮಲ್ಲಿಕಾರ್ಜುನ ಜಗ್ಗಲ್ ಅವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮದ ನಿರೂಪಣೆ ನಡೆಸಿಕೊಟ್ಟರೆ, ಕೊನೆಯಲ್ಲಿ ಸಮೀರ್ ಸರ್ಕಾವಸ್ ಅವರು ವಂದನಾರ್ಪಣೆ ನಡೆಸಿಕೊಟ್ಟರು. ಈ ಸಮಾರಂಭದಲ್ಲಿ ಉಪನ್ಯಾಸಕರುಗಳಾದ ಸಮೀರ್ ಸರ್ಕಾವಸ್, ದಾನಪ್ಪ ಹೊಸಮನಿ, ಮಲ್ಲಿಕಾರ್ಜುನ್ ಜಗ್ಗಲ್, ರಾಘವೇಂದ್ರ ಭಜಂತ್ರಿ, ಮಂಜುನಾಥ್ ಜೆ, ಅನಿಲ್ ಬೆನ್ನೂರ್, ಅಕ್ಷಯ್ ಕುಮಾರ್ ಎಸ್, ವೀರೇಶ್ ಪಾಟೀಲ್, ಮಹೇಶ್ ಕುಟ್ಟೆ, ಉಪನ್ಯಾಸಕಿಯರಾದ ಶ್ರೀಮತಿ ಸುಶೀಲಾ ಎಸ್ ಪಾಟೀಲ್, ಅರ್ಚನಾ ಅಂಗಡಿ ಮತ್ತು ಕಾಲೇಜಿನ ಸಹಾಯಕರು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮುಕ್ತ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದಾರೆ. ಅಜ್ಜವರಿಗೆ ನಿಮ್ಮೆಲ್ಲರ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ನೋಡ್ರಿ ಭಾಳ ಅದೃಷ್ಟ ಮಾಡಿದ್ವಿ, ನಾನಾಯ್ತು ಅಥವಾ ಕೌದಿ ಸರ್ ಆಯಿತು. ಇವತ್ತು ನಮ್ಮ ಬಿಗ್ ಬಾಸ್ ಸ್ಪಂದನ PU ಕಾಲೇಜಿನ ಬಿಗ್ ಬಾಸ್ ಎಂದೇ ಹೆಸರಿನಾಗಿರ್ತಾ ಪ್ರಾಚಾರ್ಯರಾದ ಸನ್ಮಾನ್ಯ ಶ್ರೀ ಅಮರೇಶ್ ಬಿ ಕೌದಿ ಗುರುಗಳದು ಸಹಿತ ಇವತ್ತು ಹುಟ್ಟುಹಬ್ಬ ಇದೆ. ಅವರಿಗೂ ಸಹಿತ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದು ಬರೀ ಇಳಕಲ್ಗಷ್ಟೇ ಸೀಮಿತ ಅಲ್ಲ, ಇಡೀ ರಾಜ್ಯದ ತುಂಬ ಅಜ್ಜವರು ಅಡ್ಡಾಡಿ ಅದನ್ನ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ರು. ಏನ್ ಕ್ರಿಯೇಟ್ ಮಾಡಿದ್ರಪ್ಪ ಅಂದ್ರೆ, ಈ ನೋಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಪ್ರತಿಯೊಂದು ಕುಟುಂಬದಲ್ಲಿಯೂ ಸಹಿತ ಹೆಚ್ಚಾಗಿ ಈ ಉತ್ತರ ಕರ್ನಾಟಕದೊಳಗ ಹಳ್ಳಿಗಾಡಿನ ಪ್ರದೇಶದೊಳಗ ನಿಮ್ಮ ಮನೆಯೊಳಗೆ ಕೆಲವೊಂದು ಇನ್ಸಿಡೆಂಟ್ಗಳು ಆಗಿರ್ತವೆ. ಏನಾಗಿರ್ತಾವಪ್ಪ ಅಂದ್ರೆ, ಕೆಲವೊಬ್ರು ತಂದೆಯರು ಅಥವಾ ಚಿಕ್ಕಪ್ಪನು ಮಾವನು ಅಥವಾ ಆಜುಬಾಜು ಇರ್ತಕ್ಕಂತಹ ಮನೆಯಲ್ಲೂ ಕುಡಿತಕ್ಕೆ ಬಲಿಯಾಗಿರ್ತಾರೆ. ಅದೊಂದು ದುಶ್ಚಟ. ಅದನ್ನ ಅಜ್ಜವರು ಬಹಳ ವಿಚಾರ ಮಾಡಿದ್ರು. ಆ ದುಶ್ಚಟದಿಂದ ಎಷ್ಟೆಲ್ಲಾ ಕುಟುಂಬಗಳು ಸಹಿತ ಸಂಸಾರಗಳು ಬೀದಿ ಪಾಲಾಗಿರ್ತಕ್ಕಂಥದ್ದನ್ನು ಅವ್ರು ಕಂಡ್ಕೊಂಡ್ರು. ಅವಾಗ ಏನಪ್ಪ ಇದನ್ನ ಇದೇ ತರನ ಬಿಟ್ಬಿಟ್ರ ಅಂತಂದ್ರೆ, ನಮ್ಮ ರಾಜ್ಯದೊಳಗೆ ನಮ್ಮಲ್ಲಿರುವಂತ ಒಳ್ಳೊಳ್ಳೆ ಕುಟುಂಬಗಳು ಒಂದು ಬೀದಿಗೆ ಬರ್ತಾ ಇದಾವಲ್ಲ ಅಂತೇಳಿ ಅದೊಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅವರು ರಾಜ್ಯದ ತುಂಬಾ ಅಡ್ಡಾಡಿ ಅದನ್ನೊಂದು ಜೋಳಿಗೆ ಇಟ್ಕೊಂಡ್ರು. ನನ್ನ ಜೋಳಿಗೆಗೆ ನೀವು ಯಾವುದೇ ಕಾರಣಕ್ಕೂ ದುಡ್ಡನ್ನು ಹಾಕ್ಬೇಡ್ರಿ, ನಿಮ್ಮಲ್ಲಿರುವಂತ ದುಶ್ಚಟ ಕುಡಿತನ್ನ ಬಿಡ್ರಿ, ಜೂಜಾಟಗಳನ್ನ ಬಿಡಿ. ನೋಡಿ ಓಸಿ ಅವೆಲ್ಲ ಆಡ್ತಿರ್ತಾರೆ ಹಳ್ಳಿಗಳೆಲ್ಲ. ಓಸಿ ಆಡಿಬಿಟ್ಟು ಎಷ್ಟು ಕುಟುಂಬಗಳು ಹಾಳಾಗಿದ್ದಾವೆ. ಕುಡಿತದಿಂದ ಎಷ್ಟು ಕುಟುಂಬಗಳು ಹಾಳಾಗಿದ್ದಾವೆ. ಹೆಂಡ್ರನ್ ಬಡಿತವೆ, ಮಕ್ಕಳನ್ನ ಬಡಿತವೆ, ಹೊರಗಾಗ್ತವೆ. ಸೊ ಇದೆಲ್ಲದೂ ಆಗಬಾರ್ದು ಅಂತಂದೇಳಿ ಅವರೊಂದು ಬೇಡ್ಕೊಂಡ್ರು. ಏನಂತಂದ್ರೆ, ದಯವಿಟ್ಟು ಆ ಥರ ಮಾಡ್ಬೇಡ್ರಿ, ನೀವು ಅವನ್ನೆಲ್ಲ ಬಿಟ್ಟು ನಿಮ್ಮ ಕುಟುಂಬಗಳ ಜೊತೆ ಚೆನ್ನಾಗಿ ಸಂಸಾರ ಮಾಡ್ರಿ, ಸಂತೋಷವಾಗಿರ್ರಿ, ನಿಮ್ಮ ಜೀವನ ಇದು ಅಂತೇಳಿ ಅದನ್ನೆಲ್ಲ ಸಾರಿದಾಗ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು, ಐ ಥಿಂಕ್ ಅವಾಗ ಯಾರು ನಮ್ಮ BS ಯಡಿಯೂರಪ್ಪನವ್ರು ಇದ್ರು ಅನ್ನಿಸ್ತಾರೆ ಸಾಮಾನ್ಯವಾಗಿ. ಆ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಇದನ್ನೊಂದು ರಾಜ್ಯದಲ್ಲಿ ಒಂದು ವ್ಯಸನ ಮುಕ್ತ ದಿನಾಚರಣೆಯನ್ನ ಆಚರಿಸಬೇಕು ಅಂತೇಳಿ ಅದನ್ನ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದೊಳಗ ಅದನ್ನ ಅನುಮೋದನೆ ಮಾಡಿದ್ರು.
ಇದನ್ನ ವ್ಯಸನ ಮುಕ್ತ ದಿನಾಚರಣೆ ಮಾಡ್ರಿ ಅಂತೇಳಿ. ಯಾಕೆ ಮಾಡಿದ್ರಪ್ಪ ಅಂದ್ರೆ ಅದನ್ನ ಕಂಡ್ಕೊಂಡ್ರು ಅವ್ರು ಮುಖ್ಯಮಂತ್ರಿಗಳು. ಈ ಅಜ್ಜವ್ರು ಇಷ್ಟೆಲ್ಲದನ್ನು ಮಾಡ್ತಾ ಇದ್ದಾರೆ, ಅದರಿಂದ ಎಷ್ಟೆಲ್ಲ ಕುಟುಂಬಗಳು ಒಳ್ಳೆ ಸಂಸ್ಕಾರದಿಂದ ಇದ್ದಾವೆ ಅಂತಂದೇಳಿ ಅದನ್ನ ಅರಿತ್ಕೊಂಡ್ಬಿಟ್ಟು ಇದನ್ನ ವ್ಯಸನ ಮುಕ್ತ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಸೊ ನೀವಿವತ್ತು ಪ್ರಮಾಣ ಮಾಡಿದಿರ. ಏನಂತ ಪ್ರಮಾಣ ಮಾಡಿರಪ್ಪ ಅಂದ್ರ, ನಾವು ಯಾವುದೇ ಕಾರಣಕ್ಕೂ ದುಶ್ಚಟಗಳಿಗೆ ಬಲಿ ಆಗೋದಿಲ್ಲ, ನಾವು ಗುಟ್ಕಾ ಹಾಕೋದಿಲ್ಲ, ತಂಬಾಕುಗಳನ್ನ ಹಾಕೋದಿಲ್ಲ, ಕುಡಿಯೋದಿಲ್ಲ, ಜೂಜಾಟ ಆಡೋದಿಲ್ಲ, ಸಿಗರೇಟ್ ಸೇದೋದಿಲ್ಲ ಅಂತೇಳಿ ಎಲ್ಲರೂ ಸಹಿತ ನಾವು ಪ್ರಮಾಣ ಮಾಡಿದ್ದೇವೆ. ಈ ಪ್ರಮಾಣ ಬರೀ ಇವತ್ತಿನ ಮಾತ್ರ ಸೀಮಿತ ಆಗಬಾರ್ದು. ನೀವೆಲ್ಲರೂ ಹೇಳಿದ್ರ ಆಜು ಬಾಜು ಮನೆಯಲ್ಲಿ ಇರ್ತಕ್ಕಂಥ ಯಾರೇ ಒಂದು ದುಶ್ಚಟಗಳಿದ್ರು ಸಹಿತ ಅವ್ರಿಗೆ ತಿಳಿ ಹೇಳ್ತೀವಿ, ಅವ್ರನ್ನೊಂದು ಒಳ್ಳೆ ದಾರಿ ತರ್ತೀವಿ ಅಂತೇಳಿ ನೀವೆಲ್ಲರೂ ಸಹಿತ ಇವತ್ತು ಪ್ರಮಾಣ ಮಾಡಿದ್ದೀರ. ಸೊ ಅದೇ ರೀತಿ ನೀವೆಲ್ಲರೂ ಸಹಿತ ನಡ್ಕೋಬೇಕು. ಆ ಥರ ನಡ್ಕೊಂಡಾಗ ಅಜ್ಜವ್ರು ಇದನ್ನೇನು ಪಾಲನೆ ಮಾಡಿದ್ರಲ್ಲ, ಇನ್ನೊಂದು ಸಿಸ್ಟಮ್ ಅನ್ನ ಹಾಕಿದ್ರಲ್ಲ, ಅದು ಸಾರ್ಥಕತೆ ಆಗುತ್ತೆ. ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು. ಆಕ್ಚುಲಿ ನಾವು ನೋಡ್ತೀವಿ, ಪ್ರತಿಯೊಂದು ಕುಟುಂಬದ ನೋಡ್ತೀವಿ, ನೋಡಿ ಕುಡಿಲಿ ಅಂತೇಳಿ ನಗ್ತೀವಿ ಅಷ್ಟೇ. ನಾವು ಅದು ನೋಡಿ ನಗ್ತಾ ಇರ್ತೀವಿ ನಾವು. ಅದು ಆ ಥರ ಆಗ್ಬಾರ್ದು. ದಯವಿಟ್ಟು ನಮ್ದೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ಅಂತಾರ ಯಾರಾದ್ರೂ ನಿಮ್ ಕಣ್ಣಿಗೆ ಕಂಡ್ರಪ್ಪ ಅಂತ ತಿಳಿಸಿ ಹೇಳ್ರಿ ಅಷ್ಟೇ. ತಿಳಿಸಿ ದಯವಿಟ್ಟು ಕುಡಿಬೇಡ್ರಿ, ದಯವಿಟ್ಟು ಸಿಗರೇಟ್ ಸೇರ್ಬೇಡ್ರಿ, ತಂಬಾಕುಗಳನ್ನ ಹಾಕ್ಬೇಡ್ರಿ. ಈ ನೋಡಿ ನಮ್ಮ ಕಾಲೇಜೊಳಗೆ ನಾವು ದಯವಿಟ್ಟು ಚಿಂಗಮ್ ಹಾಕ್ಬೇಡ್ರಿ, ಅದು ಸಹಿತ ದುಶ್ಚಟನೆ. ಮತ್ತೆ ಇನ್ನೊಂದು ದುಶ್ಚಟ ಏನಪ್ಪಾ, ಒಂದು ವಿದ್ಯಾರ್ಥಿಗಳಿಗೆ ಮೊಬೈಲು ಸಹಿತ ಒಂದು ದುಶ್ಚಟನೆ. ಅದು ಈ ಒಂದು ಏಜ್ ಒಳಗ, ಅದು ಟೀನ್ ಏಜ್ ಒಳಗ, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಯೋದ್ರೊಳಗ ದಯವಿಟ್ಟು ಆ ಮೊಬೈಲ್ ನಿಂದ ದೂರ ಇರ್ರಿ. ಅದು ಸಹಿತ ದುಶ್ಚಟನೆ, ಅದನ್ನು ಸಹಿತ ಮಾಂತಪ್ಪನ ಜೋಳಿಗೆಗೆ ಹಾಕಿ. ಅರ್ಥ ಆಯ್ತಾ? ಸೊ ಹಾಗಾಗಿ ನೀವೆಲ್ಲರೂ ಸಹಿತ ಬಹಳ ಕಲಿಯುವಂಥದ್ದು ಬಹಳ ಇದೆ. ಯಾಕಂತಂದ್ರೆ ಇವತ್ತು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಎಷ್ಟರ ಮಟ್ಟಿಗೂ ಕಾಳಜಿಯಿಂದ ಇಲ್ಲಿ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿದ್ದಾರೆ. ಒಳ್ಳೆ ಪರ್ಸೆಂಟೇಜ್ ಮಾಡಬೇಕು, ಆರೋಗ್ಯವಾಗಿರ್ಬೇಕು ಅಂತಂದು ಹೇಳಿ ಇಲ್ಲಿ ಸಿಸ್ಟಮ್ ಹೆಂಗಿದೆ ಅಂತಂದ್ರೆ ಬಹಳ ಚಂದ ಇದೆ ಕಾಲೇಜು. ಬಹಳ ಡಿಸಿಪ್ಲಿನ್ ಹೇಳಿ ಮಾಡಿಸಿದಂತ ಕಾಲೇಜ್. ಚಿಂಗಮ್ ಹಾಕೋದೊಂದು ದುಶ್ಚಟ ಇದೆ, ಅಡಿಕೆ ಹಾಕೋದೊಂದು ದುಶ್ಚಟ ಇದೆ. ಅವುಗಳನ್ನು ಸಹಿತ ಮಾಂತಪ್ಪನ ಜೋಳಿಗೆ ಹಾಕ್ರಿ. ಇವತ್ತು ಅದು ಹಾಕಿದ್ರಪ್ಪ ಅಂದ್ರ ಇವತ್ತಿನ ಕಾರ್ಯಕ್ರಮ ಅದಕ್ಕೊಂದು ಅರ್ಥ ಬರುತ್ತೆ. ದಯವಿಟ್ಟು ಅದನ್ನೆಲ್ಲ ಮಾಡ್ರಿ ಅಂತ ಹೇಳಿ ಹೇಳ್ತಾ ಈ ಸಂದರ್ಭದೊಳಗೆ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ. ಸೊ 1/8/2026 ಇಸ್ವಿಯ ಇಂದಿನ ಈ ದಿನ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಹಾಂತ ಸ್ವಾಮಿಗಳು ಇಳಕಲ್ ಪೀಠದ ಇವರ ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಯಾಕಂದರೆ ಅವರ ಒಂದಿಷ್ಟು ಹಿನ್ನೆಲೆ 2 ಮಾತು ಹೇಳ್ತೀನಿ. ಬಿಸಿಲೈತೆ, ನನಗೂ ಅರ್ಥ ಆಗೈತೆ, ನನಗೂ ಕೂಡ ಬಿಸಿಲು ಅನಿಸುತ್ತಿಲ್ಲ ಅಂತಲ್ಲ. ಯಾಕಂತಾರೆ ನಿಮ್ಗಿಂತ ವಯಸ್ಸಿನಲ್ಲಿ ನಾನು ಸ್ವಲ್ಪ ಸಣ್ಣವದೀನಿ, ಎಳೆಗರು ಇದ್ದಾಗ ನಾನು, ಹೌದಲ್ಲ? ನಾನು ಎಳೆಕರು, ನೀವು ಹಾಂ, ಅದಕ್ಕೆ ನನಗೆ ತ್ರಾಸಾಕತ್ತಿಲ್ಲ ಅಂತಲ್ಲ. ಅದಕ್ಕೆ ಕೂಡ 1-2 ವಾಣಿಗಳನ್ನು ನಮ್ಮ ಪೂಜ್ಯರು ಏನು ಹೇಳಿದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ ನಿಮಗೀಗ. ಪೂಜ್ಯ ಮಹಾಂತಪ್ಪ 1930 ಇಸ್ವಿಯಲ್ಲಿ ಅವರ ಹಿಪ್ಪರಿಗೆಯಲ್ಲಿ ಜನ್ಮ ತಾಳ್ತಾರೆ. ಮುಂದೆ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಕಾಶಿಯಲ್ಲೆಲ್ಲ ಮುಗಿಸಿ, ಮತ್ತು ನಮ್ಮ ಈ ಐವಳ್ಳಿ ಪಕ್ಕದಲ್ಲಿರುವಂಥ ಒಂದು ಕೇಂದ್ರದಲ್ಲಿ ಒಟ್ಟುಗಳನ್ನು ತಯಾರು ಮಾಡುವಂಥದ್ದು ಅಲ್ಲಿ ಕೂಡ ಮುಗಿಸಿ ಮುಂದೆ ಹುಬ್ಬಳ್ಳಿ ಹೋಗಿ, ನಂತರ ಇಳಕಲ್ದಲ್ಲಿ 1970ನೇ ಇಸ್ವಿಯಲ್ಲಿ ಪೂಜ್ಯರು ಇಳಕಲ್ಲಿ ಬರ್ತಾರೆ. ಅದು ಅಷ್ಟೊಂದು ಯಾಕೆ ನಾನು ಕರಾರುವಕ್ಕಾಗಿ ಹೇಳ್ತೀನಿ ಅಂದರೆ, ಈ ಇಳಕಲ್ ಕಾಲೇಜ್ ಏನಿದೆ ಇಲ್ಲ, ಇದನ್ನು 1964ನೇ ಇಸ್ವಿಯಲ್ಲಿ ಜಮಖಂಡಿ ಅಜ್ಜವರು ಸ್ಥಾಪನೆ ಮಾಡಿದ್ರು. ಅವರು ಇಳಕಲ್ ಮಹಾಂತ ಸ್ವಾಮಿಗಳ ಮಠ ಏನೈತಲ್ಲ, ಆ ಮಠ ಯಾರಿಂದ ಪ್ರಸಿದ್ಧಿ ಆಯ್ತು ಅಂತಂದ್ರೆ, ನೀವೇನು ಮಠಕ್ಕೆ ಹೋದಾಗ ಅಲ್ಲಿ ಗಡ್ಡದ ಅಜ್ಜರ ಫೋಟೋ ಇಲ್ಲಿನೇ ಇದೆ. ಗಡ್ಡದ ಅಜ್ಜವ್ರದಾರೆ, ವಿಜಯ ಮಹಾಂತ ಸ್ವಾಮಿಗಳು ಅವ್ರ ಗಡ್ಡ ಬಿಟ್ಟು ಅಜ್ಜರದಲ್ಲ. ಅವರು ಈ ಮಠದ ಪರಂಪರೆಯ
16ನೆಯ ಮಹಾಸ್ವಾಮಿಗಳವರು. ಅವರು ಪವಾಡ ಪುರುಷರವರು. ಮಳೆ ಬಂದಿದ್ದಿಲ್ಲ ಅಂತಂದ್ರೆ ಹಿಂಗೆ ಕೈ ಮಾಡಿದ್ರೆ ಮಳೆ ಬರ್ತಿತ್ತು ಅಂತ ಪುಣ್ಯಾತ್ಮರವರು. ಅಂದರೆ ಅವರ ಹೇಳಿದಂಥ ವಾಣಿ ಸತ್ಯ ಆಗ್ತಿತ್ತು. ನಂತರ ಇನ್ನೂ ಒಂದು ವಿಶೇಷತೆ ಹೇಳಿದರೆ, ಅವರಿಗೆ ಭಿಕ್ಷಾಟನೆ ಮಾಡ್ಕೊಂತ ಹೋದೇ ಇಲ್ಲ ಅಲ್ಲ, ಒಂದು ಮಠವನ್ನು ಸ್ಥಾಪನೆ ಮಾಡಿದರು. ವಿಜಯ ಮಾನಸ